ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಪರದಾಡ್ತಾ ಇದ್ರು. ಆಗ ತಕ್ಷಣ ಸಮಸ್ಯೆಗೆ ಪರಿಹಾರವೇನೂ ಸಿಕ್ಕಿತ್ತು. ಆದರೆ ಮತ್ತೆ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಯೂರಿಯಾಕ್ಕಾಗಿ ರೈತರ ಅಳಲು. ದಿನಪೂರ್ತಿ ಸರದಿ ಸಾಲಿನಲ್ಲಿ ನಿಂತ ಅನ್ನದಾತರು. ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿರೋ ಯೂರಿಯಾ ಗೊಬ್ಬರ ತಡೆ ಹಿಡಿದ್ರು ರೈತರು. ಇನ್ನೊಂದೆಡೆ ಸರತಿ ಸಾಲಿನಲ್ಲಿ ನಿಂತಿರುವ ಅನ್ನದಾತರು. ಯೂರಿಯಾ ಗೊಬ್ಬರದ ಸಮಸ್ಯೆ ಪರಿಹರಿಸಲು ಫೀಲ್ಡ್ಗೆ ಇಳಿದ ಜಿಲ್ಲಾಧಿಕಾರಿ. ಇದೆಲ್ಲ ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಯೂರಿಯಾ ಗೊಬ್ಬರದ ಸಮಸ್ಯೆ ಉಲ್ಬಣಿಸಿದೆ. ಕಳೆದ ಒಂದು ವಾರದಿಂದ ಗೊಬ್ಬರದ ಸಮಸ್ಯೆ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಇದೀಗ ಮತ್ತೆ ಯೂರಿಯಾದ ಸಮಸ್ಯೆ ಉಂಟಾಗಿದೆ. ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಸಹಕಾರ ಸಂಘದ ಮುಂದೆ ರೈತರು ಗೊಬ್ಬರಕ್ಕಾಗಿ ಮುಗಿಬೀಳ್ತಿದ್ದಾರೆ. ತಾಲೂಕು ಕೇಂದ್ರಗಳಿಗೆ ಯೂರಿಯಾ ಲೋಡ್ ತಗೊಂಡು ಹೋಗ್ತಿದ್ದ ಲಾರಿಗಳನ್ನ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗೊಬ್ಬರ ಸಿಕ್ಕಿದ್ದಿಲ್ರಿ, 15 ದಿವಸ ಸಿಕ್ಕಿದ್ದಿಲ್ಲ. ಇವತ್ತೇನ ಹಾಕ್ತಾರ ಅಂದ್ರ ಬಂದಿವ್ರಿ. 2 ಚೀಲ ಅಷ್ಟ ರೀ. ಆಧಾರ್ ಕಾರ್ಡ್ ಒಂದು 2 ಕಾರ್ಡ್ ಅಷ್ಟ. ಹಬ್ಬ ಮತ್ ಈ ಹೊಲದ ಹಂಗ ಕುಂದಿರ್ತಾವಲ್ರಿ, ಹಂಗ ಬಿಟ್ರಿ ನಾವ್ ಈಗ ಹೊಲದ್ ನೋಡ್ಬೇಕಲ್ರಿ. ಮತ್ ಹಂಗಾಗ್ಯಾರ ಬಂದಿವ್ ನೋಡ್ರಿ. ಮತ್ ಮಾಡ್ಬೇಕ್ರಿ. ಮತ್ ಹಿಂಗ್ ನಡೆಯಲ್ಲರಿ, ಹೊಲದ್ ನಡೆಯಲ್ಲಲ್ರಿ. ಬಿಟ್ಕೊಂಡ್ ಕುಂತ್ಕೊಂಡ್ರಿ ಇದು ಸಿಗಾಗಿಲ್ಲ ಅಂತ ಬಂದಿವ್ರಿ. ಮಾನ್ಯ ಸಿಗ್ಲಿಲ್ಲಲ್ರಿ, 15 ದಿವಸ ಆತ್ ಬಂದ್ ಕುಂತ ಹೋಗಿವ್ರಿ. ಇನ್ನು ಯೂರಿಯಾ ಗೊಬ್ಬರದ ಸಮಸ್ಯೆ ಉಲ್ಬಣವಾಗುತ್ತಲೇ ಸ್ವತಃ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಫೀಲ್ಡ್ಗೆ ಇಳಿದಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಮುಂದಾದ್ರು. ಜಿಲ್ಲೆಗೆ ಅಗತ್ಯವಿರುವಷ್ಟು ಯೂರಿಯಾ ಬಂದಿರುವುದಾಗಿ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ತಿಳಿಸಿದ್ರು. ಎಲ್ಲ ಏನಾಗ್ತಾ ಇಲ್ರಿ, ನಮ್ಮ ಜಿಲ್ಲೆಗೆ ಸುಮಾರು 40,000 ಟನ್ ಅಷ್ಟು ಈಗಾಗಲೇ ಯೂರಿಯಾ ಗೊಬ್ಬರ ಬಂದಿದೆ. ಇವತ್ತು ಬೆಳಗ್ಗೆವರೆಗೂ ನಮ್ಮ ಹತ್ರ 600 ಟನ್ ಇತ್ತು. ಇವತ್ತು ಮತ್ತೆ ಪುನಃ 900 ಟನ್ ಬಂದಿದೆ. ಅದನ್ನ ವಿತರಣೆ ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ಆದಾಗ ನ್ಯಾಚುರಲಿ ಈ ರೀತಿ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗುತ್ತೆ. ಈಗಲೂ ಕೂಡ ಈಗ ನಾವು ಇವತ್ತು ವಿತರಣೆ ಮಾಡಿದ್ರು ಕೂಡ ಮತ್ತೆ ಪುನಃ ಡಿಮ್ಯಾಂಡ್ ಬರೋದನ್ನೇ. ಈ ಮಂತ್ ಎಂಡ್ ವರೆಗೂ ನಮ್ಮ ನಿರಂತರವಾಗಿ ಗೊಬ್ಬರ ಪೂರೈಕೆ ಸರ್ಕಾರ ಮಾಡ್ತಾ ಇದೆ. ನಾವು ಕೂಡ ಹಂಚಿಕೆ ಮಾಡ್ತಾ ಇದೀವಿ. ಅವ್ರು ಹೇಳೋದೇನಂದ್ರೆ, ನೀವು ಸೊಸೈಟಿ ಕೊಟ್ಟಾಗ ಕೆಲವೊಂದು ಹಳ್ಳಿಯವರಿಗೆ ಕೊಡ್ತಾರೆ, ಕೆಲವೊಂದು ಹಳ್ಳಿಯವರಿಗೆ ಕೊಡ್ತಾ ಇಲ್ಲ, ನಮಗೆ ಸಿಕ್ಕಿಲ್ಲ, ಹಾಗಾಗಿ ಇಲ್ಲಿ ಬಂದಿದೀವಿ ಅಂತ. ಒಟ್ನಲ್ಲಿ ಯೂರಿಯಾ ಗೊಬ್ಬರದ ಗಲಾಟೆ ಕೊಪ್ಪಳದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅದ್ಯಾವಾಗ ಗೊಬ್ಬರದ ಸಮಸ್ಯೆ ಬಗೆಹರಿಯುತ್ತಿದೆಯೋ ಅನ್ನೋದು ಅನ್ನದಾತರ ಪ್ರಶ್ನೆಯಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಪರದಾಡ್ತಾ ಇದ್ರು. ಆಗ ತಕ್ಷಣ ಸಮಸ್ಯೆಗೆ ಪರಿಹಾರವೇನೂ ಸಿಕ್ಕಿತ್ತು. ಆದರೆ ಮತ್ತೆ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಯೂರಿಯಾಕ್ಕಾಗಿ ರೈತರ ಅಳಲು. ದಿನಪೂರ್ತಿ ಸರದಿ ಸಾಲಿನಲ್ಲಿ ನಿಂತ ಅನ್ನದಾತರು. ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿರೋ ಯೂರಿಯಾ ಗೊಬ್ಬರ ತಡೆ ಹಿಡಿದ್ರು ರೈತರು. ಇನ್ನೊಂದೆಡೆ ಸರತಿ ಸಾಲಿನಲ್ಲಿ ನಿಂತಿರುವ ಅನ್ನದಾತರು. ಯೂರಿಯಾ ಗೊಬ್ಬರದ ಸಮಸ್ಯೆ ಪರಿಹರಿಸಲು ಫೀಲ್ಡ್ಗೆ ಇಳಿದ ಜಿಲ್ಲಾಧಿಕಾರಿ. ಇದೆಲ್ಲ ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಯೂರಿಯಾ ಗೊಬ್ಬರದ ಸಮಸ್ಯೆ ಉಲ್ಬಣಿಸಿದೆ. ಕಳೆದ ಒಂದು ವಾರದಿಂದ ಗೊಬ್ಬರದ ಸಮಸ್ಯೆ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಇದೀಗ ಮತ್ತೆ ಯೂರಿಯಾದ ಸಮಸ್ಯೆ ಉಂಟಾಗಿದೆ. ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಸಹಕಾರ ಸಂಘದ ಮುಂದೆ ರೈತರು ಗೊಬ್ಬರಕ್ಕಾಗಿ ಮುಗಿಬೀಳ್ತಿದ್ದಾರೆ. ತಾಲೂಕು ಕೇಂದ್ರಗಳಿಗೆ ಯೂರಿಯಾ ಲೋಡ್ ತಗೊಂಡು ಹೋಗ್ತಿದ್ದ ಲಾರಿಗಳನ್ನ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗೊಬ್ಬರ ಸಿಕ್ಕಿದ್ದಿಲ್ರಿ, 15 ದಿವಸ ಸಿಕ್ಕಿದ್ದಿಲ್ಲ. ಇವತ್ತೇನ ಹಾಕ್ತಾರ ಅಂದ್ರ ಬಂದಿವ್ರಿ. 2 ಚೀಲ ಅಷ್ಟ ರೀ. ಆಧಾರ್ ಕಾರ್ಡ್ ಒಂದು 2 ಕಾರ್ಡ್ ಅಷ್ಟ. ಹಬ್ಬ ಮತ್ ಈ ಹೊಲದ ಹಂಗ ಕುಂದಿರ್ತಾವಲ್ರಿ, ಹಂಗ ಬಿಟ್ರಿ ನಾವ್ ಈಗ ಹೊಲದ್ ನೋಡ್ಬೇಕಲ್ರಿ. ಮತ್ ಹಂಗಾಗ್ಯಾರ ಬಂದಿವ್ ನೋಡ್ರಿ. ಮತ್ ಮಾಡ್ಬೇಕ್ರಿ. ಮತ್ ಹಿಂಗ್ ನಡೆಯಲ್ಲರಿ, ಹೊಲದ್ ನಡೆಯಲ್ಲಲ್ರಿ. ಬಿಟ್ಕೊಂಡ್ ಕುಂತ್ಕೊಂಡ್ರಿ ಇದು ಸಿಗಾಗಿಲ್ಲ ಅಂತ ಬಂದಿವ್ರಿ. ಮಾನ್ಯ ಸಿಗ್ಲಿಲ್ಲಲ್ರಿ, 15 ದಿವಸ ಆತ್ ಬಂದ್ ಕುಂತ ಹೋಗಿವ್ರಿ. ಇನ್ನು ಯೂರಿಯಾ ಗೊಬ್ಬರದ ಸಮಸ್ಯೆ ಉಲ್ಬಣವಾಗುತ್ತಲೇ ಸ್ವತಃ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಫೀಲ್ಡ್ಗೆ ಇಳಿದಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಮುಂದಾದ್ರು. ಜಿಲ್ಲೆಗೆ ಅಗತ್ಯವಿರುವಷ್ಟು ಯೂರಿಯಾ ಬಂದಿರುವುದಾಗಿ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ತಿಳಿಸಿದ್ರು. ಎಲ್ಲ ಏನಾಗ್ತಾ ಇಲ್ರಿ, ನಮ್ಮ ಜಿಲ್ಲೆಗೆ ಸುಮಾರು 40,000 ಟನ್ ಅಷ್ಟು ಈಗಾಗಲೇ ಯೂರಿಯಾ ಗೊಬ್ಬರ ಬಂದಿದೆ. ಇವತ್ತು ಬೆಳಗ್ಗೆವರೆಗೂ ನಮ್ಮ ಹತ್ರ 600 ಟನ್ ಇತ್ತು. ಇವತ್ತು ಮತ್ತೆ ಪುನಃ 900 ಟನ್ ಬಂದಿದೆ. ಅದನ್ನ ವಿತರಣೆ ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ಆದಾಗ ನ್ಯಾಚುರಲಿ ಈ ರೀತಿ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗುತ್ತೆ. ಈಗಲೂ ಕೂಡ ಈಗ ನಾವು ಇವತ್ತು ವಿತರಣೆ ಮಾಡಿದ್ರು ಕೂಡ ಮತ್ತೆ ಪುನಃ ಡಿಮ್ಯಾಂಡ್ ಬರೋದನ್ನೇ. ಈ ಮಂತ್ ಎಂಡ್ ವರೆಗೂ ನಮ್ಮ ನಿರಂತರವಾಗಿ ಗೊಬ್ಬರ ಪೂರೈಕೆ ಸರ್ಕಾರ ಮಾಡ್ತಾ ಇದೆ. ನಾವು ಕೂಡ ಹಂಚಿಕೆ ಮಾಡ್ತಾ ಇದೀವಿ. ಅವ್ರು ಹೇಳೋದೇನಂದ್ರೆ, ನೀವು ಸೊಸೈಟಿ ಕೊಟ್ಟಾಗ ಕೆಲವೊಂದು ಹಳ್ಳಿಯವರಿಗೆ ಕೊಡ್ತಾರೆ, ಕೆಲವೊಂದು ಹಳ್ಳಿಯವರಿಗೆ ಕೊಡ್ತಾ ಇಲ್ಲ, ನಮಗೆ ಸಿಕ್ಕಿಲ್ಲ, ಹಾಗಾಗಿ ಇಲ್ಲಿ ಬಂದಿದೀವಿ ಅಂತ.
ಒಟ್ನಲ್ಲಿ ಯೂರಿಯಾ ಗೊಬ್ಬರದ ಗಲಾಟೆ ಕೊಪ್ಪಳದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅದ್ಯಾವಾಗ ಗೊಬ್ಬರದ ಸಮಸ್ಯೆ ಬಗೆಹರಿಯುತ್ತಿದೆಯೋ ಅನ್ನೋದು ಅನ್ನದಾತರ ಪ್ರಶ್ನೆಯಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ರೈತರು ಪರದಾಡ್ತಾ ಇದ್ರು. ಆಗ ತಕ್ಷಣ ಸಮಸ್ಯೆಗೆ ಪರಿಹಾರವೇನೂ ಸಿಕ್ಕಿತ್ತು. ಆದರೆ ಮತ್ತೆ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಯೂರಿಯಾಕ್ಕಾಗಿ ರೈತರ ಅಳಲು. ದಿನಪೂರ್ತಿ ಸರದಿ ಸಾಲಿನಲ್ಲಿ ನಿಂತ ಅನ್ನದಾತರು. ಲಾರಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿರೋ ಯೂರಿಯಾ ಗೊಬ್ಬರ ತಡೆ ಹಿಡಿದ್ರು ರೈತರು. ಇನ್ನೊಂದೆಡೆ ಸರತಿ ಸಾಲಿನಲ್ಲಿ ನಿಂತಿರುವ ಅನ್ನದಾತರು. ಯೂರಿಯಾ ಗೊಬ್ಬರದ ಸಮಸ್ಯೆ ಪರಿಹರಿಸಲು ಫೀಲ್ಡ್ಗೆ ಇಳಿದ ಜಿಲ್ಲಾಧಿಕಾರಿ. ಇದೆಲ್ಲ ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಯೂರಿಯಾ ಗೊಬ್ಬರದ ಸಮಸ್ಯೆ ಉಲ್ಬಣಿಸಿದೆ. ಕಳೆದ ಒಂದು ವಾರದಿಂದ ಗೊಬ್ಬರದ ಸಮಸ್ಯೆ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ಇದೀಗ ಮತ್ತೆ ಯೂರಿಯಾದ ಸಮಸ್ಯೆ ಉಂಟಾಗಿದೆ. ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಸಹಕಾರ ಸಂಘದ ಮುಂದೆ ರೈತರು ಗೊಬ್ಬರಕ್ಕಾಗಿ ಮುಗಿಬೀಳ್ತಿದ್ದಾರೆ. ತಾಲೂಕು ಕೇಂದ್ರಗಳಿಗೆ ಯೂರಿಯಾ ಲೋಡ್ ತಗೊಂಡು ಹೋಗ್ತಿದ್ದ ಲಾರಿಗಳನ್ನು ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗೊಬ್ಬರ ಸಿಕ್ಕಿದ್ದಿಲ್ರಿ, 15 ದಿವಸ ಆತ್ರಿ, ಸಿಕ್ಕಿದ್ದಿಲ್ಲ. ಇವತ್ತೇನ ಹಾಕ್ತಾರ ಅಂದ್ರ ಬಂದಿವ್ರಿ. 2 ಚೀಲ ಅಷ್ಟಾರಿ, ಆಧಾರ್ ಕಾರ್ಡ್ 2 ಕಾರ್ಡ್ ಅಷ್ಟ. ಹಬ್ಬ ಮತ್ ಹೊಲದ್ ಹಂಗ ಕುಂದಿರ್ತಾವಲ್ರಿ, ಹಂಗ ಬಿಟ್ರಿ ನಾವ್ ಈಗ ಹೊಲದ್ ನೋಡ್ಬೇಕಲ್ರಿ. ಮತ್ ಹಂಗಾಗ್ಯಾರ ಬಂದಿವ್ ನೋಡ್ರಿ. ಮತ್ ಮಾಡ್ಬೇಕ್ರಿ. ಮತ್ ನಡೆಯಲ್ಲರಿ, ಹೊಲದ್ ನಡೆಯಲ್ಲಲ್ರಿ, ಬಿಟ್ಕೊಂಡ್ ಕುಂತ್ಕೊಂಡ್ರಿ. ಇದು ಸಿಗಾಗಿಲ್ಲ ಅಂತ ಬಂದಿವ್ರಿ. ಮಾನ್ಯ ಸಿಗ್ಲಿಲ್ಲಲ್ರಿ, 15 ದಿವಸ ಆತ್ ಬಂದ್ ಕುಂತ ಹೋಗಿವ್ರಿ. ಇನ್ನು ಯೂರಿಯಾ ಗೊಬ್ಬರದ ಸಮಸ್ಯೆ ಉಲ್ಬಣವಾಗುತ್ತಲೇ ಸ್ವತಃ ಕೊಪ್ಪಳ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಫೀಲ್ಡ್ಗೆ ಇಳಿದಿದ್ದಾರೆ. ರೈತರ ಸಮಸ್ಯೆ ಬಗೆಹರಿಸಲು ಮುಂದಾದ್ರು. ಜಿಲ್ಲೆಗೆ ಅಗತ್ಯವಿರುವಷ್ಟು ಯೂರಿಯಾ ಬಂದಿರುವುದಾಗಿ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ತಿಳಿಸಿದ್ರು. ಎಲ್ಲ ಏನಾಗ್ತಾ ಇಲ್ರಿ, ನಮ್ಮ ಜಿಲ್ಲೆಗೆ ಸುಮಾರು 40,000 ಟನ್ ಅಷ್ಟು ಈಗಾಗಲೇ ಯೂರಿಯಾ ಗೊಬ್ಬರ ಬಂದಿದೆ. ಇವತ್ತು ಬೆಳಗ್ಗೆವರೆಗೂ ನಮ್ಮ ಹತ್ರ 600 ಟನ್ ಇತ್ತು. ಇವತ್ತು ಮತ್ತೆ ಪುನಃ 900 ಟನ್ ಬಂದಿದೆ. ಅದನ್ನ ವಿತರಣೆ ಮಾಡ್ತಾ ಇದ್ದೀವಿ. ಮಳೆ ಜಾಸ್ತಿ ಆದಾಗ ನ್ಯಾಚುರಲಿ ಈ ರೀತಿ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗುತ್ತೆ. ಈಗಲೂ ಕೂಡ ಈಗ ನಾವು ಇವತ್ತು ವಿತರಣೆ ಮಾಡಿದ್ರು ಕೂಡ ಮತ್ತೆ ಪುನಃ ಡಿಮ್ಯಾಂಡ್ ಬರೋದನ್ನೇ. ಈ ಮಂತ್ ಎಂಡ್ ವರೆಗೂ ನಮ್ಮ ನಿರಂತರವಾಗಿ ಗೊಬ್ಬರ ಪೂರೈಕೆ ಸರ್ಕಾರ ಮಾಡ್ತಾ ಇದೆ. ನಾವು ಕೂಡ ಹಂಚಿಕೆ ಮಾಡ್ತಾ ಇದೀವಿ. ಅವ್ರು ಹೇಳೋದೇನಂದ್ರೆ, ನೀವು ಸೊಸೈಟಿ ಕೊಟ್ಟಾಗ ಕೆಲವೊಂದು ಹಳ್ಳಿಯವರಿಗೆ ಕೊಡ್ತಾರೆ, ಕೆಲವೊಂದು ಹಳ್ಳಿಯವರಿಗೆ ಕೊಡ್ತಾ ಇಲ್ಲ, ನಮಗೆ ಸಿಕ್ಕಿಲ್ಲ, ಹಾಗಾಗಿ ಇಲ್ಲಿ ಬಂದಿದೀವಿ ಅಂತ. ಒಟ್ನಲ್ಲಿ ಯೂರಿಯಾ ಗೊಬ್ಬರದ ಗಲಾಟೆ ಕೊಪ್ಪಳದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅದ್ಯಾವಾಗ ಗೊಬ್ಬರದ ಸಮಸ್ಯೆ ಬಗೆಹರಿಯುತ್ತಿದೆಯೋ ಅನ್ನೋದು ಅನ್ನದಾತರ ಪ್ರಶ್ನೆಯಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.